Mangalore Dasera 2025 at the Kudroli Sri Gokarnanatha Temple spans from September 22nd to October 2nd, offering a rich blend of spiritual rituals, cultural performances, competitions, and social events. The festival opens with Guru Prarthana and the consecration of idols like Navadurga, Mahaganapati, and Sharada Mata. It features daily cultural programs with over 500 artists and 40 troupes performing Bharatanatyam, folk arts, yakshagana, devotional plays, and unique ensembles like Saptavina. A highlight is the iconic tiger dance, Pilivesha or Hulivesha, where performers paint their bodies as tigers and dance through the streets, symbolizing the goddess Sharada's grace and power. The festival also includes special poetry sessions, competitions such as painting and devotional song contests, and children's events like the Mudu Sharade contest. The Grand Vijayadashami procession on October 2nd begins at Kudroli Temple and winds its way through major city roads, showcasing illuminated tableaus, folk dances, yakshagana characters, dolls exhibitions, and traditional music, culminating in the immersion of the idols in the temple pond. The festival is also marked by homas, pujas, and social recognitions honoring achievers in various fields. Key dignitaries participate in the inauguration and celebrations, emphasizing communal harmony and cultural identity, deeply tied to Kudroli Temple and ಮಂಗಳೂರು ದಸರಾ 2025 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವ ವಿವರಣೆಯೇ ಕುದ್ರೋಲಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಅದ್ಭುತ ದಸರಾ ವೈಭವಕ್ಕೆ ಕರೆದುಕೊಂಡು ಹೋಗುತ್ತದೆ. ಕುದ್ರೋಲಿ ದಸರಾ ಪ್ರತಿ ವರ್ಷ 10 ದಿನಗಳ ಕಾಲ ಮಂಗಳವಾರದಿಂದ ಶುಕ್ರವಾರದವರೆಗೆ ನಡೆಯುತ್ತದೆ. ಇದು ನಮ್ಮ ಮಂಗಳೂರು ನಗರಕ್ಕೆ ಒಂದು ಹೆಮ್ಮೆಯ ಉತ್ಸವವಾಗಿದೆ. ಈ ಸಮಯದಲ್ಲಿ ದೇವಾಲಯ ಆವರಣ ಪ್ರತಿ ತಲವೂ ಬೆಳಕುಗಳಿಂದ ಅಲಂಕೃತಗೊಂಡು ಗಾಳಿ ತುಂಬಿದ ಶಾಂತಿ ಸುಪ್ರಭಾತದಲ್ಲಿ ಶುರುವಾಗುತ್ತದೆ. ಮುಖ್ಯವಾಗಿ ನಮ್ಮ ದೇವರು ಶ್ರೀ ಗೋಕರ್ಣನಾಥೇಶ್ವರರ ಪೂಜೆ ನವರಾತ್ರಿ ಹಬ್ಬದ ಎಸೆನ್ಷಿಯಲ್ ರಿಚುವಲ್ಸ್ ಮೂಲಕ ಆಗಾಗಕ್ಕೆ ನಡೆಯುತ್ತವೆ. ಹಬ್ಬದ ಮೊದಲ ದಿನದಿಂದಲೇ ನವದುರ್ಗಾ, ಮಹಾಗಣಪತಿ ಮತ್ತು ಶಾರದಾ ದೇವಿಯ ವಿಶೇಷ ಪೂಜೆಗಳು ನಡೆಯುತ್ತವೆ. ದಸರಾ ಹಬ್ಬದ ಮುಖ್ಯ ಆಕರ್ಷಣೆ ಪಿಲಿವೇಷ, ಹುಲಿವೇಷ ಎಂಬ ವಿಶೇಷ ನೃತ್ಯವಾಗಿದ್ದು, ಇದರಲ್ಲಿ ಯುವಕರು ತಮ್ಮ ದೇಹದಲ್ಲಿ ಹುಲಿ ಬಣ್ಣದ ರಂಗುಗಳಿಂದ ಅಲಂಕರಿಸಿಕೊಂಡು ವಿವಿಧ ಜನಪದ ನೃತ್ಯಗಳನ್ನು ಪ್ರದರ್ಶಿಸುತ್ತಾರೆ. ಇದು ದೇವಿ ಶಾರದೆಯ ಶಕ್ತಿಯ ಪ್ರತೀಕವಾಗಿದೆ. ಈ ಹಬ್ಬದ ಸಂದರ್ಭದಲ್ಲಿ ಯಕ್ಷಗಾನ, ಬೊಮ್ಮಟಿಕೇಲ, ಡೊಳ್ಳು ಕುಣಿತ ಮತ್ತು ವಿವಿಧ ನಾಟಕಗಳನ್ನು ಪ್ರದರ್ಶನ ನೀಡಲಾಗುತ್ತದೆ. ದೇವಾಲಯದ ಪಕ್ಕದ ಹಳಿ ರಸ್ತೆಗಳ ಮೇಲೆ ಧಾರ್ಮಿಕ ಜಾಥಾಗಳು ನಡೆಯುತ್ತವೆ.
ಇವುಗಳಲ್ಲಿ ನವರತ್ನ ದೇವತೆಗಳ ಭವ್ಯ ಪ್ರಮಾಣಗಳು, ಮಂಗಳೂರಿನ ಬೆಳ್ಳಿ ಹಕ್ಕಿಗಳು ಮುಂತಾದವುಗಳ ಶೋಭಾಯಾತ್ರೆಯಾಗಿ ಹೊರಹೋಗುತ್ತವೆ. ವಿಜಯದಶಮಿ ದಿನದ ಸಂಭ್ರಮಕ್ಕೂ ಬದಲಿ ದಸರಾ ಮೆರವಣಿಗೆ ನಡೆಸಲಾಗುತ್ತದೆ. ಇದು ಮಂಗಳೂರಿನ ಪ್ರಮುಖ ರಸ್ತೆಗಳ ಮೂಲಕ ಸಾಗುತ್ತದೆ. ಜಾಥೆಯಲ್ಲಿ ಸಂಭ್ರಮ, ಕಚೇರಿ, ವಿವಿಧ ಸಂಘ ಸಂಸ್ಥೆಗಳ ಪ್ರದರ್ಶನೆ, ನೃತ್ಯ, ಸಂಗೀತ ಹಾಗೂ ದೇವರುಗಳ ಮೂರ್ತಿಗಳೊಂದಿಗೆ ಸಾಗುವ ಆನಂದಮಯ ಜಾತ್ರೆಗೆ ಸಾವಿರಾರು ಜನರು ಒಗ್ಗೂಡುತ್ತಾರೆ. ಮಂಗಳೂರು ದಸರಾ ಸಹಜವಾಗಿ ಸಮುದಾಯ ಸೌಹಾರ್ದವನ್ನು ತೋರಿಸುವುದು, ವಿವಿಧ ವರ್ಗಗಳ ಜನರನ್ನು ಒಂದಾಗಿ ತರುವುದಾಗಿಯೂ ಪರಿಣಮಿಸಿದೆ. ಈ ಹಬ್ಬದ ಸಂದರ್ಭದಲ್ಲಿ ಮಕ್ಕಳಿಗಾಗಿ ವಿಶೇಷ ಹುಡುಗಳ ಪ್ರತಿಭೆ ಪ್ರದರ್ಶನ ಸ್ಪರ್ಧೆಗಳು, ಕವಿತಾ ಓದು, ಚಿತ್ರಕಲೆ ಸ್ಪರ್ಧೆಗಳು ಆಯೋಜನೆಯಾಗುತ್ತವೆ. ಇವುಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ ಹೊತ್ತು ಸಂಜೆ ವೇಳೆಗೆ ನಡೆಯುತ್ತವೆ. ಹೋಮರಲು ವಿಶೇಷ ಭಕ್ತಿಪೂರ್ವಕ ಹಾಡುಗಳು ಕೂಡ ಆಗಮಿಸುತ್ತವೆ. ಇದು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಮಹರ್ಷಿ ಉತ್ಸವವಾಗಿದೆ. ನಿಮ್ಮೆಲ್ಲರ ಸಹಭಾಗಿತ್ವದಲ್ಲಿ ಈ ಹಬ್ಬ ಮುಂದುವರಿಯುತ್ತಾ ನಮ್ಮ ನಾಡಿನ ಪರಂಪರೆ ಉಳಿಯಬೇಕು ಎಂದು ಹಾರೈಸುತ್ತೇವೆ. ದುರ್ಗಾ ದೇವತೆಗಳ ಪುರಾಣ ಕಥೆಗಳು ಬಹಳ ಆಳವಾದ ಮತ್ತು ಪ್ರೇರಣಾದಾಯಕವಾಗಿವೆ. ಈ ಕಥೆಗಳು ದುರ್ಗಾದೇವಿಯ 9 ರೂಪಗಳಾದ ನವದುರ್ಗೆಗಳ ಹುಟ್ಟಿಗೆ, ಅವುಗಳ ಶಕ್ತಿಯ ಉತ್ಪತ್ತಿಗೆ ಮತ್ತು ಅವರೆಂದು ಕೇಂದ್ರೀಕರಿಸಿದ ಪುರಾತನ ಕಥಾನಕಗಳಿಗೆ ಆಧಾರವಾಗಿವೆ. ನವದುರ್ಗಾ ದೇವತೆಗಳ ಪುರಾಣ ಕಥನ ಸಾರಾಂಶ: ಮಹಿಷಾಸುರನು ದೇವಲೋಕದ ಮೇಲೆ ಅಧಿಪತ್ಯವನ್ನು ಹೊಂದಹಾಗ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಶಿವದೇವತೆಗಳು ತನ್ನ ಶಕ್ತಿಯನ್ನಷ್ಟೇ ಉತ್ಪತ್ತಿಪಡಿಸಿ ಎಲ್ಲಾ ದೇವತೆಗಳ ಶಕ್ತಿಯನ್ನು ಮಿಶ್ರಿತಗೊಂಡು ದುರ್ಗಾದೇವಿಯನ್ನು ಸೃಷ್ಟಿಸಿದವು. ಅವಳು ಮಹಿಷಾಸುರನ ಸೈನ್ಯವನ್ನು ನಾಶ ಮಾಡಲು ಬಂದಳು. ದೇವತೆಗಳು ದುರ್ಗಾದೇವಿಗೆ ತನ್ನ ಆಯುಧಗಳು ಮತ್ತು ಶಸ್ತ್ರಗಳು, ತ್ರಿಶೂಲ, ಚಕ್ರ, ವಜ್ರ ಮತ್ತು ಇತರೆವನ್ನು ನೀಡಿದವು. ದುರ್ಗಾದೇವಿ ಮಹಿಷಾಸುರನನ್ನು 9 ದಿನಗಳ ಯುದ್ಧದಲ್ಲಿ ಸಂಹರಿಸಿದಳು. ನವಗಾತ್ತು ಸಾಗತೆ ಪುರಾಣ ಕಥೆಗಳು ಮಹಿಷಾಸುರನ ಉತ್ತಹ ಕಥಾತಿಗಾರಾವಿಕರನ ದುರ್ಗಾದೇವಿಯ ಸ್ವರೂಪಕ್ಕೆ ಅತ್ಯಂತ ಮಾದುವವನಿಗೆ ಆಧಾರವಾಗಿವೆ. ಪುರಾಣ ಪರಂಪರಾ ಮತ್ತು ಬ್ರಹ್ಮವನ್ನ ಪುರೇದಿ ದುರ್ಗಾದೇವಿಯನ್ನು ಸೃಷ್ಟಿಸಿತನ ಪರಂಪರಾ ಮತ್ತು ಅಮಪ್ಯವನ್ನು ಶ್ರೀವಾತನ್ಯವಾಗಿವೆ. ಉಷ್ಮಾಂಡ ವಿಶ್ವ ಸೃಷ್ಟಿಕರ್ತ್ರಿ ಜಗತ್ತನ್ನು ತಪಸ್ಸು ಮೂಲಾಗೆ ನಿರ್ಮಿಸಿರುವಳು. 5 ಸ್ಕಂದಮಾತೆ ಕಾರ್ತಿಕೇಯನ ತಾಯಿ, ಭಕ್ತರಿಗೆ ಸ್ನೇಹಪೂರ್ವಕ ಕರುಣೆ ತೋರುವಳು. 6 ಕಾಲರಾತ್ರಿ ದುಷ್ಟರ ಚಿತ್ತಿಗೆ ಭಯ ಬೀರುವ ವಿಷಮರೂಪ. 7 ಕಾತ್ಯಾಯಿನಿ ಧೈರ್ಯ ಮತ್ತು ಶಕ್ತಿಯ ಪ್ರತೀಕ, ದುಷ್ಟರ ನಾಶಕ್ಕೆ ಬಂದಳು. 9 ಸಿದ್ಧಿಧಾತ್ರಿ ಜ್ಞಾನ, ಶಕ್ತಿ ಮತ್ತು ಸಫಲತೆಯ ದಾಯಿನಿ. ಪ್ರತಿ ಅವತಾರವು ಭಕ್ತನಿಗೆ ಒಂದು ಜೀವನ ಪಾಠವನ್ನು ಮತ್ತು ಶಕ್ತಿ ರೂಪಗಳನ್ನು ತಿಳಿಸುತ್ತದೆ. ಉದಾಹರಣೆಗೆ ಬ್ರಹ್ಮಚಾರಿಣಿಯ ಕಥೆ ತಪಸ್ಸಿನ ಮಹತ್ವವನ್ನು ಸಾರುತ್ತದೆ. ಕಾಲರಾತ್ರಿಯ ಕಥೆ ಭಯವನ್ನು ಎದುರಿಸುವ ಧೈರ್ಯವನ್ನು ಬೋಧಿಸುತ್ತದೆ. ಉಪನ್ಯಾಸದ ಮಹತ್ವ: ನವದುರ್ಗಾ ಕಥೆಗಳು ಮತ್ತು ಅವಳ ರೂಪಗಳ ಉಪನ್ಯಾಸಗಳು ನವರಾತ್ರಿ ಹಬ್ಬದ ಸಮರ್ಪಣೆಯಲ್ಲಿಯೂ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಅವುಗಳು ಭಕ್ತರಿಗೆ ಮಾರ್ಗದರ್ಶನ ನೀಡುವಂತೆ ಶುಭಾಶಯ, ಧೈರ್ಯ, ಶಕ್ತಿ, ಸಹನಶೀಲತೆ ಮತ್ತು ಆತ್ಮಶಕ್ತಿಯ ಬೆಳವಣಿಗೆ ಪ್ರೇರಣೆ ನೀಡುತ್ತವೆ. ಈ ಪುರಾಣ ಕಥೆಗಳು ನವದುರ್ಗಾದೇವಿಯ ಅಭಿವ್ಯಕ್ತಿಗಳನ್ನು ಮತ್ತು ಅವಳ ಜೀವನದಲ್ಲಿ ಎದುರಿಸಿದ ಸಂಕಟಗಳು ಜಯಗಳಿಸುವ ಶಕ್ತಿಯನ್ನು ವಿವರಿಸುತ್ತವೆ. ಇದರಿಂದ ಭಕ್ತರ ಬದುಕಿನಲ್ಲಿ ಧೈರ್ಯ ಮತ್ತು ಪವಿತ್ರತೆ ಬರುವುದು ಸಾಮಾನ್ಯ. ಈ ನವದುರ್ಗೆಗಳ ಕಥೆ ಮತ್ತು ಉಪನ್ಯಾಸಗಳನ್ನು ಆಧರಿಸಿ ದಸರಾ ಮತ್ತು ನವರಾತ್ರಿಯ ಹಬ್ಬದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಮಹತ್ವವನ್ನು ಮನಗಂಡು ಭಕ್ತಿಯಾಚರಣೆಯಲ್ಲಿ ಪಾಲ್ಗೊಳ್ಳುವುದು ಅತ್ಯಂತ ಫಲಪ್ರದವಾಗಿದೆ.